ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂತಂದ್ರೆ ಇವತ್ತಿಗೆ 22 ದಿನ ಆಯಿತು ಅಮೇರಿಕಾ, ಇಸ್ರೇಲ್ ಮತ್ತು ಇರಾನ್ ಯುದ್ಧ. ಈ 22 ದಿನದಲ್ಲಿ ಕೂಡ ತುಂಬ ಕಳ್ಕೊಂಡವು. 3 ದೇಶಗಳು ತುಂಬ ಕಳ್ಕೊಂಡವು. ಆದರೆ ಅಮೇರಿಕ ಕಳ್ಕೊಂಡಿಲ್ಲ. ಹಾಳಾಗಿದ್ದು ಇಸ್ರೇಲ್, ಇರಾನ್. ಅಮೇರಿಕ ಎಲ್ಲಿ ಕಳ್ಕೊಂಡೈತಪ್ಪ ಅಂತಂದರೆ ಅಮೇರಿಕ ಬೇಸಿಸ್ ಇದಾವೆ, ಮಿಲಿಟ್ರಿ ಬೇಸಿಸ್ ಅರಬ್ ರಾಷ್ಟ್ರಗಳಲ್ಲಾಯಿತು, ಇರಾಕಲ್ಲಿ ಆಯಿತು. ಈ ಒಂದು ದೇಶದಲ್ಲಿ ಇದ್ದಂಥ ಏರ್ ಬೇಸ್ಗಳನ್ನ ಕಳ್ಕೊಂಡೈತಿ ಅಮೇರಿಕ ಬಂದು ತನ್ನ ಮನೆ ಮುಂದೆ ಆಟ ಆಡೋಂಗಿಲ್ಲ. ಇನ್ನೊಬ್ಬರ ಮನೆ ಅಂಗಳದಲ್ಲಿ ಬಂದು ಆಟ ಆಡಿ ಇನ್ನೊಬ್ಬರು ಹಾಳು ಮಾಡಿ ಹೋಗುತ್ತೆ ಅಂಥ ದೇಶ ಅಮೇರಿಕ. ಸರಿ ಸ್ನೇಹಿತರೆ, ಈ ಯುದ್ಧದಿಂದ ಏನಂತಂದ್ರೆ ಆ ಯುದ್ಧದ ಇಫೆಕ್ಟು ನಮ್ಮ ಅಡುಗೆ ಮನೆಯವರಿಗೂ ತಲುಪೈತಿ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ ನಾನು. ಏನಪ್ಪ ಅಂತಂದ್ರೆ ಈ ಯುದ್ಧದಿಂದ ಭೀತಿಯಿಂದಾಗಿ ಇರಾನ್ ಅವರು ಹಾರ್ಮುಜ್ ಜಲಸಂಧಿನ ಬಂದ್ ಮಾಡ್ತಾರೆ. ಬಂದ್ ಮಾಡಿದಾಗ ಅಮೇರಿಕ ಟ್ರಂಪ್ ಏನು ಹೇಳ್ತಾನಪ್ಪ ಅಂತಂದ್ರೆ, ನೀನು 48 ಗಂಟೆ ಒಳಗೆ ಅದನ್ನು ಓಪನ್ ಮಾಡದೇ ಇದ್ರೆ ದಾಳಿ ಭೀಕರವಾಗಿರುತ್ತೆ ಅಂತ ಹೇಳ್ತಾನೆ. ದಾಳಿ ಮಾಡ್ತಾರೆ. ಈಗ ಅಂದಿರ್ತಾರೆ. ಮತ್ತು ಇಸ್ರೇಲ್ ಅವರು ಅಮೇರಿಕ ಅವರು ಕೂಡಿ ಇರಾನ್ ಮೇಲೆ ದಾಳಿ ಮಾಡ್ತಾರೆ. 48 ಗಂಟೆ ಆಗುತ್ತಾ, ಮತ್ತು 5 ದಿನ ಕೂಡ ಆಗುತ್ತಾ. 5 ದಿನ ಅಂದ ತಕ್ಷಣ ಮತ್ತೆ ದಾಳಿ ಮಾಡ್ತಾನೆ ಇರ್ತದೆ ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ಅವರು ಇರಾನ್ ಮಾಡ್ತದೆ, ದಾಳಿಗೆ ಪ್ರತಿದಾಳಿ ಮಾಡ್ತಿದ್ರೆ. ಆದರೆ ನಿನ್ನೆ ಯುದ್ಧದ 27ನೇ ದಿನ ಟ್ರಂಪ್ ಅವರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ಇನ್ನೂ 10 ದಿನ ನಿಮಗೆ ಟೈಮ್ ಕೊಡ್ತಾಯಿದ್ದೀನಿ, ಆ ವೇಳೆಯಲ್ಲಿ ನೀವು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕಂತಂದು ಹೇಳ್ತಾರೆ. ಅಲ್ಲಿವರೆಗೂ ನಾನು ಯಾವುದೇ ಥರ ನಿಮ್ಮ ಒಂದು ಕರೆಂಟ್ ಪ್ಲಾಂಟ್ಸ್ ಮೇಲೆ ಆಯಿತು, ಬೇರೆ ಬೇರೆ ಜಾಗಗಳ ಮೇಲೆ ನಾನು ಯುದ್ಧ ಮಾಡೋಂಗಿಲ್ಲ ಅಂತ ಹೇಳ್ತಾರೆ, ದಾಳಿ ಮಾಡೋಂಗಿಲ್ಲ ಅಂತಂದು ಹೇಳ್ತಾರೆ. ಹೇಳಿ 1 ನಿಮಿಷನೇ ಆಗಿರಲ್ಲ, ಇಸ್ರೇಲ್ ಅವರು ಅಮೇರಿಕನ್ ಇಬ್ಬೆರಡೂ ಕೂಡಿ ಇರಾನ್ನ ಯಾವುದಾದ್ರು ಲಾರ್ಜೆಸ್ಟ್ ಸ್ಟೀಲ್ ಪ್ರೊಡಕ್ಷನ್ ಪ್ಲ್ಯಾಂಟ್ಸ್ ಇಸ್ಫಹಾನ್ ಮತ್ತು ಖುಜೆಸ್ತಾನ್ ಸ್ಟೀಲ್ ಮೇಲೆ ದಾಳಿ ಮಾಡ್ತಾರೆ. ಖುಜೆಸ್ತಾನ್ ಅಂತಂದು ಅವೆರಡು ಸ್ಟೀಲ್ ಪ್ಲ್ಯಾಂಟ್ಸ್, ಇರಾನ್ನ ತುಂಬ ದೊಡ್ಡ ಪ್ರಮಾಣದ ಸ್ಟೀಲ್ ಪ್ಲ್ಯಾಂಟ್ಸ್ ಅವೆರಡು ಮೇಲೆ ದಾಳಿ ಮಾಡ್ತಾರೆ. ಇನ್ನೂ 1 ಅವರ್ ಆಗಿರಲ್ಲ, 1 ನಿಮಿಷ ಆಗಿರಲ್ಲ ಸ್ನೇಹಿತರೆ, ಟ್ರಂಪ್ ಮೇಲೆ ಒಂದು ಯುದ್ಧ ಸಂಧಾನದ ಮೇಲೆ ಇರಾನ್ ಅವರು ಯಾವ ಥರ ನಂಬಿಕೆ ಇಡಬೇಕು. ಮತ್ತು ಸಂಧಾನ ಅಂತಾನೆ, ಮತ್ತೆ ಯುದ್ಧ ಅಂತಾನೆ, ಅವನ ಮೇಲೆ ನಂಬಿಕೆ ಇಡೋಂಗಿಲ್ಲ ಅವರು. ಈ ದಾಳಿನ ಅಬ್ಬಾಸ್ ಅರಾಚಿ ಅವರು ಖಂಡಿಸ್ತಾರೆ, ಇರಾನ್ನ ವಿದೇಶಾಂಗ ಸಚಿವರವರು ದಾಳಿ ಖಂಡಿಸ್ತಾ ಅವ್ರು ಹೇಳ್ತಾರೆ, ಈ ಒಂದು ದಾಳಿ ನಿಮಗೆ ಪ್ರತ್ಯುತ್ತರ ದಾಳಿ ಆಗಿರ್ತೈತಿ, ಆ ದಾಳಿ ನಿಮಗೆ ನೋಡಿರಲ್ಲ ಇನ್ನೂ, ಆ ಒಂದು ತುಂಬ ಕ್ರೂರವಾಗಿ ದಾಳಿ ಮಾಡ್ತೀವಿ ಅಂತ ಅವರು ಕೂಡ ಹೇಳ್ತಾರೆ. ಯಾಕಂದರೆ ಈ ಥರ ಒಂದು ಲಾರ್ಜ್ ಸ್ಟೀಲ್ ಪ್ಲ್ಯಾಂಟ್ ಮೇಲೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ಪ್ಲ್ಯಾಂಟ್, ಆ ನ್ಯೂಕ್ಲಿಯರ್ ರೇಡಿಯೇಷನ್ ಎಷ್ಟಿರ್ತೈತೆ ನಿಮಗೆಲ್ಲ ಗೊತ್ತಿರ್ತೈತಿ. ನ್ಯೂಕ್ಲಿಯರ್ ರೇಡಿಯೇಷನ್ಸ್ ಅದನ್ನು ಕರೆಂಟ್ ಉತ್ಪಾದನೆಗೆ ಕೂಡ ಉಪಯೋಗಿಸ್ತಾರೆ. ಎಲ್ಲ ದೇಶನೂ ಉಪಯೋಗಿಸ್ತಾ ಇದ್ದಾವೆ ಈಗ. ಅಂಥದ್ದು ಇರಾನ್ ಅವರು ಕೂಡ ಅದನ್ನೇ ಮಾಡ್ತಾಯಿದ್ದಾರೆ. ಅಂಥದ್ರ ಮೇಲೆ ಆ ಪ್ಲ್ಯಾಂಟ್ ಮೇಲೆ ಇಸ್ರೇಲ್ ಅವರು ಅಟ್ಯಾಕ್ ಮಾಡ್ತಾರೆ. ಅದನ್ನು ಖಂಡನೆ ಮಾಡ್ತಾರೆ ಅಬ್ಬಾಸ್ ಅರಾಚಿ ಅವರು. ಈ ದಾಳಿ ನಾವು ನಿಮಗೆ ಪ್ರತ್ಯುತ್ತರವಾಗಿ ಕೊಡ್ತೀವಿ, ಅದು ತುಂಬ ಹೀನವಾಗಿರ್ತೈತೆ ಅಂತ ಹೇಳ್ತಾರೆ ಅವರು. ಸರಿನಾ ಸ್ನೇಹಿತರೆ, ಇದನ್ನ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಟ್ರಂಪ್ ಅವರು ಪದೇ ಪದೇ ಹೇಳ್ತಿರ್ತಾರೆ, ನಾನು ಯುದ್ಧ ಸಂಧಾನ ಮಾಡ್ತೀನಿ, ಮುಗಿಸ್ತೀನಿ ಈ ಥರ ಹೇಳಿಬಿಟ್ಟು ದಾಳಿ ಮಾಡ್ತಾರೆ. ಇದರಿಂದ ಅವರು ಇರಾನ್ ಅವರು ಅಮೇರಿಕದ ಮೇಲೆ ನಂಬಿಕೆ ಇಡೋಂಗಿಲ್ಲ. ಟ್ರಂಪ್ ಮೇಲೆ ಕಾಳಷ್ಟು ನಂಬಿಕೆ ಇಲ್ಲ. ಅವನು ನಂಬಿಕೆ ಇಲ್ಲದ ಮನುಷ್ಯ ಅಂತಂದ್ರೆ ಟ್ರಂಪೇ ಅಂತ ಹೇಳ್ಬೋದು. ಮತ್ತೇನಪ್ಪ ಅಂತಂದ್ರೆ, ಇವತ್ತಿನ ಒಂದು ಬೆಳವಣಿಗೆ ಏನಾಯ್ತಪ್ಪ ಅಂದ್ರೆ, ನಿನ್ನೆ ಇಷ್ಟೆಲ್ಲ ಯುದ್ಧ ಆದಮೇಲೆ ಇವತ್ತಿನ ಬೆಳವಣಿಗೆ ಏನಪ್ಪ ಅಂತಂದ್ರೆ, ಹಾರ್ಮುಜ್ ಜಲಸಂಧಿ ನಂತರ ಇನ್ನೊಂದು ಜಲಸಂಧಿ ಇದೆ, ಅದು ಕೂಡ ಜಗತ್ತಿಗೆ 20% ತೈಲ ಸರಬರಾಜು ಮಾಡ್ತಾ, ಆ ಜಲಸಂಧಿ ಮುಖಾಂತರನೇ ತೈಲ ಸರಬರಾಜು ಆಗ್ತವೆ. ಬಾಬ್ ಅಲ್ ಮಂದಾಬ್ ಅಂತಂದು ಅದನ್ನು ಯಮನ್ ಮತ್ತು ಹೌತಿಯವರು ಅದನ್ನು
ಅದನ್ನು ಅವ್ರ ಅಧೀನದಲ್ಲಿದೆ ಅದು, ಆ ಜಲಸಂಧಿ. ಅದನ್ನು ಅವ್ರು ಕ್ಲೋಸ್ ಮಾಡಿದ್ದಾರೆ ಈಗ. ಅದನ್ನು ಕ್ಲೋಸ್ ಮಾಡಿ ಏನಂತಾರಲ್ಲ, ಕ್ಷಿಪಣಿ ಉಡಾವಣೆ ಮಾಡಿದ್ದಾರೆ ಇಸ್ರೇಲ್ಗೆ. ಇದು ನಿಮಗೆ ಮೊದಲನೇ ವಾರ್ನಿಂಗ್ ಅಂತಂದು ಇತ್ತ ಕ್ಲೋಸ್ ಮಾಡಿ ಒಂದು ದಾಳಿ ಮಾಡಿದ್ದಾರೆ. ಬಾಬ್ ಅಲ್ ಮಂದಾಬ್ ಈ ಜಲಸಂಧಿಯನ್ನು ಇರಾನ್ ಮತ್ತು ಯಾವುದಪ್ಪ ಅಂದ್ರೆ ಯಮನ್ ಮತ್ತು ಹುತಿಯವರ ಅಧೀನದಾಗ ಇಕ್ಕಿದ್ರು ಬಾಬ್ ಅಲ್ ಮಂದಾಬ್ ಜಲಸಂಧಿ. ಈ ಬಾಬ್ ಅಲ್ ಮಂದಾಬ್ ಜಲಸಂಧಿ ಅವರು ಕೂಡ ಇವತ್ತು ಬಂದ್ ಮಾಡಿದ್ದಾರೆ. ಯಮನ್ ಮತ್ತು ಹೌತಿಯವರು ಇದನ್ನು ಇವತ್ತು ಬಂದ್ ಮಾಡಿ, ಹೌತಿಯ ಸೇನಾ ಮುಖ್ಯಸ್ಥ ಯಾರಪ್ಪ ಅಂತಂದ್ರೆ ಅವರು ಅಬ್ದುಲ್ ಮಲಿಕ್ ಅವರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಾವು ಕೂಡ ಇರಾನ್ ಜೊತೆಗಿದ್ದೇವೆ, ಇರಾನ್ ಜೊತೆ ನಿಂತು ಅವರು ಸಾಥ್ ಕೊಟ್ಟು ಯುದ್ಧ ಮಾಡ್ತಾ ಇದ್ದೇವೆ ಅಂತಂದು ಕ್ಷಿಪಣಿ ಮೇಲೆ ಕೈ ಒತ್ತಿ ಇಸ್ರೇಲ್ಗೆ ಕಳಿಸ್ತಾರೆ. ಮೊದಲೇ ಕ್ಷಿಪಣಿ ಇಸ್ರೇಲಿಗೆ ಕಳಿಸ್ತಾರೆ. ಸರಿನಾ ಸ್ನೇಹಿತರೆ? ಅವರು ಕೂಡ ಇವತ್ತು ಯುದ್ಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲೇ ಕ್ಷಿಪಣಿ ಇಸ್ರೇಲಿಗೆ ಕಳಿಸಿದ್ದಾರೆ. ಇದರಿಂದ ತುಂಬ ಪರಿಣಾಮ ಬೀಳ್ತೈತಿ. ಯಾಕಂದರೆ ಮೊದಲೇ ಹಾರ್ಮೋಜ್ ಜಲಸಂಧಿ ಬಂದಾಗಿದೆ, ಮತ್ತು ಇದ್ರ ಜೊತೆಗೆ ಬಾಬ್ ಅಲ್ ಮಂದಾಬ್ ಜಲಸಂಧಿ ಕೂಡ ಬಂದಾಗಿದೆ. ಏನಪ್ಪ ಅಂತಂದ್ರೆ ಇದರಿಂದ ಕ್ರೂಡ್ ಆಯಿಲ್ ರೇಟ್ ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚು. ಮತ್ತು ಏನು ಈ ಶಿಪ್ ಕಚ್ಚಾ ತೆಲ ಹಡಗುಗಳು ತಂಬರ್ತಾವಲ್ಲ, ಶಿಪ್ ಇನ್ಶೂರೆನ್ಸ್ ಚಾರ್ಜ್ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈ ಯಮನ್ ಮತ್ತು ಹೌತಿಯರ ಮೊದಲೇ ದಿನ ಇವತ್ತು ಪ್ರಾರಂಭ ಆಗೈತಿ. ಅವರು ಕೂಡ ಇರಾನ್ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ಅಬ್ದುಲ್ ಮಲಿಕ್ ಅಂತಂದು ಹೌತಿಯ ಮಿಲಿಟ್ರಿ ಸೇನಾ ಮುಖ್ಯಸ್ಥ ಅವರು. ಸರಿನಾ ಸ್ನೇಹಿತರೆ? ಅವ್ರು ಕೂಡ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ಅವ್ರ ಕಡೆ ಯಾವ ಮಿಸೈಲ್ಸ್ಗಳಿದಾವೆ ಅಂತಂತಂದ್ರೆ, ಡ್ರೋನ್ಸ್, ಇರಾನ್ನ ಸಹಾಯದಿಂದ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಮತ್ತು ಕ್ರೂಸ್ ಮಿಸೈಲ್ಸ್ ಮತ್ತು ಸೂಸೈಡ್ ಡ್ರೋನ್ಸ್ ಕೂಡ ಇದಾವೆ ಅವ್ರ ಹತ್ರ. ಇದರ ರೇಂಜ್ ಏನಪ್ಪ ಅಂದರೆ 2,000ರಿಂದ 2,500 ಕಿಲೋಮೀಟರ್ವರೆಗಿದೆ. ಮಿಡಲ್ ಈಸ್ಟ್, ಅರಬ್ ಕಂಟ್ರಿ ಮತ್ತು ಇಸ್ರೇಲ್ ಅದರ ಆ ಒಂದು ವ್ಯಾಪ್ತಿಗೆ ಬರ್ತದೆ. ಅವ್ರ ಒಂದು ಡ್ರೋನ್ ವ್ಯಾಪ್ತಿಗಳಿಗೆ ಬರ್ತದೆ. ಇದರಿಂದ ಇವರು ಒಂದು ಯುದ್ಧಕ್ಕೆ ಎಂಟ್ರಿ ಕೊಟ್ಟಾರಲ್ಲ ಸ್ನೇಹಿತರೆ, ಇವರ ಈ ಯುದ್ಧಕ್ಕೆ ಎಂಟ್ರಿ ಕೊಟ್ಟಾಗಿಂದ ಈ ಕ್ರೂಡ್ ಆಯಿಲ್ ಜಾಸ್ತಿ ಆಗ್ಬೋದು, ಮತ್ತು ಶಿಪ್ ಇನ್ಶೂರೆನ್ಸ್ ಚಾರ್ಜ್ ಇದೆಯಲ್ಲ, ಅದು ಕೂಡ ಜಾಸ್ತಿ ಆಗೋ ಸಂಭವ ಇದೆ. ನೋಡಿ ಏನಪ್ಪ ಅಂತಂದರೆ, ಒಬ್ಬರಿಂದ ಒಬ್ಬರು ಚೈನ್ ಲಿಂಕ್ ಆಗ್ತಾಯಿದೆ ಸ್ನೇಹಿತರೆ. ಇದು ಯುದ್ಧ ಅನ್ನೋದು ತುಂಬ ಎಲ್ಲ ದೇಶಗಳ ಕಷ್ಟನೇ. ಯುದ್ಧ ಯಾರು ಮಾಡಬಾರ್ದು. ಮಾಡಿದರೆ ನೋಡಿ, ಅಮೇರಿಕಾದವರು ತಮ್ಮ ಒಂದು ಡಾಲರ್ನ ಅಸ್ತಿತ್ವ ಕಾಪಾಡಿಕೊಳ್ಳೋಕ್ಕೋಸ್ಕರ ನಮ್ಮ ಮಾತು ಎಲ್ಲ ದೇಶಗಳು ಕೇಳಬೇಕು ಅನ್ನೋದಕ್ಕೋಸ್ಕರ ಅವ್ರು ಯುದ್ಧ ಮಾಡ್ತಾಯಿದ್ದಾರೆ ಇಸ್ರೇಲ್ ಜೊತೆ ಸೇರಿ. ಇಸ್ರೇಲ್ ಕೂಡ ಅದೇ, ಅಪ್ಪ ಮಗ ಎರಡು ಅರ್ಥ. ಆದರೆ ಇರಾನ್ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ, ತನ್ನ ದೇಶವನ್ನು ಉಳಿಸ್ಕೊಳ್ಳೋಕೆ ಹೋರಾಡ್ತಾ ಇದೆ. ನೀವೇ ಅರ್ಥ ಮಾಡ್ಕೋಬೋದು, ನಾವು ಕೂಡ ಅರ್ಥ ಮಾಡ್ಕೋಬೋದು. ಈ ಯುದ್ಧದಿಂದ ತುಂಬ ಅಂದರೆ ತುಂಬ ನಮ್ಮ ಅಡುಗೆ ಮನೆಯವರೆಗೂ ಇಫೆಕ್ಟ್ ಆಗಿದೆ, ಅಲ್ಲಿವರೆಗೂ ಪರಿಣಾಮ ಬೀರಿದೆ ಸ್ನೇಹಿತರೆ. ನೋಡೋಣ ಮತ್ತೆ ಮುಂದೆ ಯಾವ ಥರ ಆಗುತ್ತೋ ಬೆಳವಣಿಗೆ. ಯುದ್ಧ ನಿಲ್ಬೋದು ಅಂತಂದು ಟ್ರಂಪ್ ಅವರು ಹೇಳ್ತಾರೆ, ಮತ್ತೆ ದಾಳಿ ಮಾಡ್ತಾರೆ. ಇರಾನ್ ಜೊತೆ ಮಾತುಕತೆ ಸಂಧಾನ ಇನ್ನೂ ಯಾವುದೇ ಥರ ಆಗಿಲ್ಲ. ನೋಡೋಣ ಯಾವ ಥರ ಆಗುತ್ತೋ ಮುಂದಿನ ದಿನದಲ್ಲಿ. ಇವತ್ತಿವರೆಗೂ 28 ದಿನದವರೆಗೂ ಈ ಥರ ಯುದ್ಧ ಆಗಿದೆ ಸ್ನೇಹಿತರೆ. ಮತ್ತು ನಾಳೆ ಏನಾಗುತ್ತೆ ಅನ್ನೋದು ಕೂಡ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈ ಒಂದು ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.